ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ತಮಿಳುನಾಡಿನ ಮಧುರೈನ ಪ್ರಸಿದ್ಧವಾದ ಇತಿಹಾಸವನ್ನ ನೋಡಿದ್ರೆ ನಾವು ಹಲವಾರು ರಾಜರು ರಾಜವಂಶಗಳನ್ನ ಕಾಣ್ಬೋದು. ಚೋಳರು, ಪಾಂಡ್ಯರು, ಚೇರರು, ಅದರಲ್ಲೂ ಈ ಚೋಳರ ದೊರೆ ರಾಜರಾಜ ಚೋಳರ ಬಗ್ಗೆ ಇವತ್ತಿಗೂ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ಅವ್ರ ಆಳ್ವಿಕೆನಲ್ಲಿ ನಿರ್ಮಿಸಿದಂತ ದೇವಾಲಯಗಳು ಇವತ್ತಿಗೂ ಕೂಡ ನಮ್ ಕಣ್ಮುಂದೆ ಇದಾವೆ. ತಂಜಾವೂರಿನ ಬೃಹದೀಶ್ವರ ಟೆಂಪಲ್ ಆಗಿರ್ಬೋದು, ಮಧುರೈ ಮೀನಾಕ್ಷಿ ಟೆಂಪಲ್ ಆಗಿರ್ಬೋದು, ಹೀಗೆ ಹಲವಾರು ದೇವಸ್ಥಾನಗಳನ್ನ ನೋಡ್ಬೋದು ನಾವು. ಇನ್ಫ್ಯಾಕ್ಟ್ ಮಧುರೈ ಅಂತ ಹೆಸರು ಬರೋದಕ್ಕೆ ಇತಿಹಾಸದಲ್ಲಿ ಹೇಳುವಂತ ಒಂದು ಸ್ಟೋರಿ ಇದೆ. ಅದೇನಪ್ಪಾ ಅಂದ್ರೆ, ಮಧುರೈ ಅನ್ನೋ ನಗರ ಸೃಷ್ಟಿಯಾಗೋದಕ್ಕೂ ಮೊದಲು ಇದು ದೊಡ್ಡ ಅರಣ್ಯ ಆಗಿರುತ್ತೆ. ಅಲ್ಲಿ ಒಬ್ಬ ಧನಂಜಯ ಅನ್ನುವಂತ ಒಬ್ಬ ವ್ಯಕ್ತಿ ಆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ದೇವತೆಗಳ ರಾಜ ಇಂದ್ರ ಕದಂಬ ಅನ್ನೋ ಮರದ ಕೆಳಗಡೆ ಒಂದು ಸ್ವಯಂಭು ಅಂದ್ರೆ ಉದ್ಭವ ಲಿಂಗವನ್ನ ಅವನು ಆರಾಧನೆ ಮಾಡ್ತಿರೋದನ್ನ ಆ ವ್ಯಕ್ತಿ ನೋಡ್ತಾನೆ. ನಂತರ ಅದನ್ನ ಅವನು ನೋಡಿದ್ದಾದ್ಮೇಲೆ ಅಲ್ಲಿರುವಂತ ಅಂದ್ರೆ ಆ ಪ್ರದೇಶದಲ್ಲಿರುವಂತ ರಾಜ ಆಗಿರ್ತಾನಲ್ಲ ಅವನ್ಗೆ ಈ ವಿಷಯನ ತಿಳಿಸ್ತಾನೆ. ಆಗ ಆ ಟೈಮ್ನಲ್ಲಿ ಆ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಿದ್ದಂತ ಎಂಪೈರ್ ಬಂದು ಪಾಂಡ್ಯರು. ಸೊ ಅಲ್ಲಿನ ದೊರೆ ಕುಲಶೇಖರ ಪಾಂಡ್ಯ ಅನ್ನೋ ರಾಜನ್ಗೆ ಈ ವಿಷಯನ ತಿಳಿಸ್ತಾನೆ ಅವನು. ಆ ವಿಷಯ ಗೊತ್ತಾಗಿದ ತಕ್ಷಣ ಆ ರಾಜ ಏನ್ ಮಾಡ್ತಾನೆ, ಆ ಕಾಡನ್ನ ಫುಲ್ಲು ಕ್ಲೀನ್ ಮಾಡಿಸಿ ಆ ಲಿಂಗ ಇರೋ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಹಾಗೇನೆ ಮತ್ತೆ ಆದಷ್ಟು ಬೇಗ ಇಲ್ಲಿ ಒಂದು ನಗರ ನಿರ್ಮಾಣ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾನೆ ಅವನು. ನಂತರ ಆ ನಗರಕ್ಕೆ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗಿ ಕಾಣಿಸ್ಕೊಳ್ತಾನೆ. ಆಗ ಶಿವನ ಜಡೆಯಿಂದ ಒಂದು ಹನಿ ಅಮೃತ ಆ ನಗರದ ಮೇಲೆ ಬೀಳುತ್ತೆ. ಅವಾಗ್ಲಿಂದ ಆ ನಗರಕ್ಕೆ ಮಧುರೈ ಅಂತ ಹೆಸರು ಬರುತ್ತೆ. ಮಧುರೈ ಅಥವಾ ಮಧುರಂ ಅಂದ್ರೆ ಸ್ವೀಟ್, ಸಿಹಿ ಅಂತ ಅರ್ಥ ಕೊಡುತ್ತೆ. ಇಷ್ಟು ಮಧುರೈ ನಗರ ಹೇಗೆ ಸೃಷ್ಟಿ ಆಯ್ತು ಅನ್ನುವಂತ ಒಂದು ಸ್ಟೋರಿ ಇದು. ಇನ್ನು ಇಂಥ ಇತಿಹಾಸ ಇರುವಂತ ಈ ನಗರಕ್ಕೆ ಒಂದು ಕಪ್ಪು ಚುಕ್ಕೆ, ಬ್ಲಾಕ್ ಮಾರ್ಕ್ ಸಹ ಇದೆ. ಈಗ ಯಾವುದೇ ಒಂದು ವಿಷಯ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು, ಏನೇ ನೋಡಿದ್ರು ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ಅಲ್ವಾ. ಹಾಗೇನೆ ಈ ನಗರ ಕಂಡಂತ ಕ್ರೂರವಾದ ಆಳ್ವಿಕೆ ಅಂದ್ರೆ ಮಧುರೈನ ದೆಹಲಿ ಸುಲ್ತಾನರು ವಶಪಡಿಸ್ಕೊಂಡಾಗ ಅವ್ರ ಕ್ರೂರವಾದ ಆಳ್ವಿಕೆ ಇದೆಯಲ್ಲ, ಇದಂತೂ ಒಂದು ಬ್ಲಾಕ್ ಮಾರ್ಕ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಈ ದಕ್ಷಿಣದಲ್ಲಿ ಬಲಿಷ್ಠವಾದಂತ ಚಾಲುಕ್ಯರ ಸೇನೆ ಮತ್ತೆ ರಾಷ್ಟ್ರಕೂಟರಾಗಿರ್ಬೋದು, ಮತ್ತೆ ಗೂರ್ಜರ ಪ್ರತಿಹಾರರಾಗಿರ್ಬೋದು, ಇವರೆಲ್ಲರೂ ದಕ್ಷಿಣ ಭಾರತದಲ್ಲಿ ಯಾವುದೇ ಇಸ್ಲಾಮಿಕ್ ಸೈನ್ಯ ಒಳಗಡೆ ಬಿಡದಂಗೆ ತಡೆಗೋಡೆ ತರ ಇರ್ತಾರೆ ಇವರು. ಎಲ್ಲಿವರ್ಗುನು ಅಂದ್ರೆ ಸುಮಾರು 13ನೇ ಶತಮಾನದವರ್ಗುನು. ಇದಾದ ನಂತರ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸಾಮ್ರಾಜ್ಯನ ಅತಿ ವೇಗವಾಗಿ ವಿಸ್ತರಣೆ ಮಾಡ್ತಾ ಇರ್ತಾನೆ. ಇವನ್ ಕಮಾಂಡರ್ ಬಂದು ಮಲ್ಲಿಕ್ ಕಾಫರ್. ಇವನು ಸುಮಾರು 14ನೇ ಶತಮಾನದಲ್ಲಿ 15 ವರ್ಷದ ಒಳಗಡೆ ದಕ್ಷಿಣ ಭಾರತದ ಕಡೆಗೆ 3 ಸಾರಿ ದಾಳಿ ನಡೆಸ್ತಾನೆ. ಮೊದಲನೇದು ಅಲ್ಲಾವುದ್ದೀನ್ ಖಿಲ್ಜಿ ಆದೇಶದ ಮೇಲೆ ಮಲ್ಲಿಕ್ ಕಾಫರ್ 1311ರಲ್ಲಿ ಮಧುರೈನ ಲೂಟಿ ಮಾಡ್ತಾನೆ. ಮತ್ತೆ ಇನ್ನೂ 2 ದಾಳಿಗಳು ಗಿಯಾಜುದ್ದೀನ್ ತುಘಲಕ್ನ ಆದೇಶದ ಮೇಲೆ ಖುಸ್ರೌ ಖಾನ್ ಮತ್ತೆ ಉಲುಗ್ ಖಾನ್ ಅನ್ನೋ 2 ಕಮಾಂಡರ್ಸ್ ಲೂಟಿ ಮಾಡ್ತಾರೆ. ಮಲ್ಲಿಕ್ ಕಾಫರ್ ಮತ್ತೆ ಖುಸ್ರೌ ಖಾನ್ ಬಂದು ಲೂಟಿ ಮಾಡೋದ್ರಲ್ಲಿ ತೃಪ್ತಿ ಆಗಿದ್ರೆ ಈ ಉಲುಗ್ ಖಾನ್ ಬಂದು ಮಧುರೈನ ಲೂಟಿ ಮಾಡಿ ಆ ಪ್ರದೇಶನ ದೆಹಲಿ ಸುಲ್ತಾನನ ಆಡಳಿತಕ್ಕೆ ಒಪ್ಪಿಸ್ಬಿಡ್ತಾನೆ. ಇದಲ್ದಿರ ಮಧುರೈಗೆ ಮಾಬರ್ ಅಂತನೂ ಕೂಡ ಹೆಸರಿಡ್ತಾನೆ. ಇದಾದ ನಂತರ 1925ರಲ್ಲಿ ಉಲುಗ್ ಖಾನ್ ದೆಹಲಿ ಸುಲ್ತಾನ್ ಆಗಿ ಸಿಂಹಾಸನ ಇರ್ತಾನೆ. ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡೋ ದುರಾಸೆಯಿಂದ ಪರ್ಷಿಯಾ ಮತ್ತೆ ಖೊರಾಸನ್ ಅನ್ನೋ ಪ್ರಾಂತ್ಯಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಅದೇ ಅವನಿಗೆ ಮುಳುವಾಗ್ಬಿಡುತ್ತೆ. ಇದರಿಂದ ಅವನ ಖಜಾನೆ ಖಾಲಿ ಆಗೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಇದರಿಂದ ಇವನ್ ರಾಜ್ಯದಲ್ಲಿ ಟೋಕನ್ ಕರೆನ್ಸಿ ವಿತರಣೆ ಶುರುವಾಗುತ್ತೆ. ಇದ್ರ ಪರಿಣಾಮ ನಕಲಿ ಕರೆನ್ಸಿಗಳು ಶುರುವಾಗ್ತವೆ. ಆಲ್ರೆಡಿ ಅವನ ಪ್ರಾಂತ್ಯದಲ್ಲಿ ಆರ್ಥಿಕ ಸ್ಥಿತಿ ಹದಗೆಟ್ಟಿರುತ್ತೆ. ಈ ಪರಿಣಾಮದಿಂದ ಅವನ ಸೈನ್ಯಕ್ಕೆ ಅವನು ಸಂಬಳ ಕೊಡೋದಕ್ಕೆ ಆಗೋದಿಲ್ಲ ಅವನಿಗೆ. ನಂತರ ದೆಹಲಿಯಿಂದ ದೂರದ ಪ್ರಾಂತ್ಯದಲ್ಲಿದ್ದಂತ ಸೈನಿಕರುಗಳು ದಂಗೆ ಪ್ರಾರಂಭಿಸ್ತಾರೆ. ಆ ಟೈಮ್ನಲ್ಲಿ ಮಧುರೈ ಅಂದ್ರೆ ಮಾಬರ್ನ ಗವರ್ನರ್ ಆಗಿದ್ದಂತವನು ಜಲಾಲುದ್ದೀನ್ ಅಹಸಾನ್ ಖಾನ್ ಅಂತ. ಇವನು ಇದೇ ಒಳ್ಳೆ ಸಮಯ ಅಂತ ತಿಳ್ಕೊಂಡು 1335ರಲ್ಲಿ ದೆಹಲಿ ಸುಲ್ತಾನರಿಂದ ಬೇರೆ ಆಗಿ ತನ್ನದೇ ಆದಂತ ಒಂದು ಹೊಸ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಆ ಸಾಮ್ರಾಜ್ಯನೇ ಮಧುರೈ ಸುಲ್ತಾನರು. ಈ ಮಾಬರ್ ಅಥವಾ ಈ ಮಧುರೈ ಸುಲ್ತಾನರ ಆಳ್ವಿಕೆಗೊಳಪಟ್ಟಂತ ನಗರಗಳು ಅಂದ್ರೆ ತಿರುಚಾಪಳ್ಳಿ, ಕಡಲೂರ್, ವಿಲ್ಲುಪುರಂ ಮತ್ತೆ ಮಧುರೈ. ಈ ಪ್ರದೇಶಗಳು ಇವ್ರ ಆಳ್ವಿಕೆಗೆ ಒಳಪಡ್ತವೆ. ಇವ್ರ ಆಡಳಿತ ನಡೆಸಿದ್ದು ಕೇವಲ 48 ವರ್ಷಗಳು ಮಾತ್ರ. ಆದ್ರೆ ಇವ್ರ ಆಡಳಿತನ ಯಾರು ಮರೆಯೋದಿಕ್ಕೆ ಆಗೋದಿಲ್ಲ. ಇವರು ಆ ಪ್ರದೇಶನ ವಶಪಡಿಸ್ಕೊಂಡ ಮೇಲೆ ಅಲ್ಲಿ ಅವ್ರು ನಡೆಸ್ತಂತ ಆಡಳಿತ ಇದೆಯಲ್ಲ, ಅದು ಮಧುರೈನ ಕರಾಳ ಇತಿಹಾಸ ಅಂತಾನೆ ಹೇಳ್ಬೋದು. ದಾಖಲೆಗಳ ಪ್ರಕಾರ ಮೊರಾಕನ್ ದೇಶದ ಪ್ರವಾಸಿಗ ಇಬ್ನ ಬಟೂಟ ಈ ವ್ಯಕ್ತಿ ದಾಖಲಿಸಿದಂತ ರಿಲಾ ಅನ್ನೋ ಪುಸ್ತಕದಲ್ಲಿ ಮತ್ತೆ ಕುಮಾರ ಕಂಪನ ಹೆಂಡತಿ ಗಂಗಾದೇವಿ ಮಧುರಾ ವಿಜಯಂ ಅಥವಾ ವೀರ ಕಂಪರಾಯ ಚರಿತಂ ಅನ್ನೋ ಕೃತಿನಲ್ಲಿ ನಮಗೆ ಈ ಮಧುರೈ ಸುಲ್ತಾನರ ಬಗ್ಗೆ ಮಾಹಿತಿ ಸಿಗುತ್ತೆ. ಇವರು ಅಂತ ಕೆಲಸಗಳು ಏನ್ ಮಾಡಿದರೆ ಅಂತ ನೋಡಿದ್ರೆ, ಇಬ್ನ ಬಟೂಟ ಬಂದು ಮಧುರೈನ ಮೊದಲನೇ ಸುಲ್ತಾನ ಜಲಾಲುದ್ದೀನ್ ಅಹಸಾನ್ ಖಾನ್ ಇದಾನಲ್ಲ, ಅವನ ಮಗಳನ್ನ ಇವನು ಮದ್ವೆ ಆಗಿರ್ತಾನೆ.
ಈತ ತನಗೆ 21 ವರ್ಷ ವಯಸ್ಸಿದ್ದಾಗ್ಲೇನೆ ಮನೆ ಬಿಟ್ಟಿರ್ತಾನೆ. 13ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ಟ್ರಾವೆಲ್ ಮಾಡಿ ಏಷ್ಯಾ, ಆಫ್ರಿಕಾ, ಯುರೋಪ್ ಎಲ್ಲಾ ಕಡೆನೂ ಸುತ್ತಾಡಿ ತನ್ನ ಹ್ರಿಲಾ ಅನ್ನೋ ಪುಸ್ತಕದಲ್ಲಿ ಅಲ್ಲಿನ ಸಂಸ್ಕೃತಿ ಬಗ್ಗೆ, ಆಡಳಿತದ ಬಗ್ಗೆ ಎಲ್ಲಾನು ಬರಿತಾ ಇರ್ತಾನೆ. ಅವನು 30 ವರ್ಷದ ಪ್ರವಾಸಿ ಜೀವನದಲ್ಲಿ 44 ದೇಶಗಳನ್ನ ಸುತ್ತಿರ್ತಾನೆ. ಇವನು ಬರೆದಿರೋ ಪುಸ್ತಕದ ಪ್ರಕಾರ ಅಲ್ಲಿದ್ದಂತ ನಾನ್ ಇಸ್ಲಾಮಿಕ್ ಜನಗಳು ಅಂದ್ರೆ ಹಿಂದೂಗಳಿಗೆ ಅವ್ರು ಕೊಡ್ತಿದ್ದಂತ ಶಿಕ್ಷೆಗಳು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಂತ ಶಿಕ್ಷೆಗಳು ಕೊಡ್ತಾ ಇದ್ರು ಅಂದ್ರೆ ಅಲ್ಲಿನ ಹಿಂದೂಗಳ ಮಾರಣ ಹೋಮ ನಡೀತಾ ಇತ್ತು. ಪುರಾತನ ದೇವಾಲಯಗಳನ್ನ ನಾಶ ಮಾಡಿ ಆ ಜಾಗದಲ್ಲಿ ಮಸೀದಿಗಳನ್ನ ಕಟ್ತಾ ಇದ್ರು. ಜನಗಳನ್ನ ಜೀವಂತವಾಗಿ ತಲೆ ಕತ್ತರಿಸ್ತಾ ಇದ್ರು. ಯಾವ ರೀತಿನಲ್ಲಿ ಅವರನ್ನ ಸಾಯಿಸ್ತಾ ಇದ್ರು ಅಂದ್ರೆ ಮನುಷ್ಯರನ್ನ ಜೀವಂತವಾಗಿ ಶೂಲಕ್ಕೇರಿಸ್ತಾ ಇದ್ರು. ಹಾಗೇನೆ ಅವರನ್ನ ಶೂಲಕ್ಕೇರಿಸಿ ಅವ್ರು ಸಾಯೋವರ್ಗುನು, ಪ್ರಾಣ ಹೋಗೋವರ್ಗುನು ಅವರನ್ನ ಅಲ್ಲೇ ಬಿಡ್ತಾ ಇದ್ರು. ಒಟ್ನಲ್ಲಿ ಜನಗಳನ್ನ ಗುಲಾಮ್ರಿಗಿಂತ ಕೀಳಾಗಿ ನೋಡ್ತಾ ಇದ್ರು. ಅವ್ರಿಗೆ ಬದುಕೋದಿಕ್ಕೆ ಅವಕಾಶನೇ ಇರೋದಿಲ್ಲ, ಆ ರೀತಿ ನಡ್ಸ್ಕೊಳ್ತಿರ್ತಾರೆ ಅವರನ್ನ. ಮತ್ತೆ ಅವರನ್ನ ಬಲವಂತವಾಗಿ ಮತ ಪರಿವರ್ತನೆ ಮಾಡ್ತಾರೆ. ಅಂದ್ರೆ ಹಿಂದೂಗಳನ್ನ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡ್ತಾರೆ. ಮತ್ತೆ ಜೈಲ್ನಲ್ಲಿರೋ ಹಿಂದೂ ಕೈದಿಗಳನ್ನ ಅವ್ರ ಕೈಯಿಂದನೇ ಶೂಲಗಳನ್ನ ತರಿಸಿ ಅದೇ ಶೂಲದಲ್ಲಿ ಅವರನ್ನ ಏರಿಸ್ತಾರೆ. ಮತ್ತೆ ಅವ್ರ ಹೆಂಡತಿ ಮಕ್ಕಳನ್ನ ಕೊಂದು ಅದೇ ಶೂಲದಲ್ಲಿ ನೇತಾಕ್ತಾರೆ. ಅವ್ರ ಮಕ್ಕಳನ್ನ ತನ್ನ ತಾಯಿ ಮಡಲಲ್ಲಿ ಮಕ್ಕಳು ಕತ್ತನ್ನ ಕತ್ತರಿಸಿ ಹಾಗೆ ಬಿಡ್ತಾರೆ. ಮತ್ತೆ ಇನ್ನೂ ಕೆಲವು ಕಡೆ ಅವ್ರ ಕೈ ಕಾಲುಗಳನ್ನ ಕತ್ತರಿಸಿ ಹಾಗೆ ಬಿಟ್ಟು ಹೋಗ್ತಾರೆ. ಮತ್ತೆ ಹೆಂಗಸರುಗಳಿಗೆ ಮತ್ತೆ ಮಕ್ಕಳುಗಳಿಗೆ ಪಬ್ಲಿಕ್ ನಲ್ಲಿ ತಲೆ ಕತ್ತರಿಸ್ಬಿಟ್ಟು ನೇತ್ ಹಾಕ್ತಾ ಇದ್ರು. ಈ ರೀತಿ ಈ ದುಷ್ಟ ಆಡಳಿತದಿಂದ ಜನಗಳಿಗೆ ತುಂಬಾ ಕ್ರೂರವಾಗಿ ಹಿಂಸೆ ಕೊಡ್ತಾ ಇದ್ರು. ಹಾಗೇನೆ ಕುಮಾರ ಕಂಪನ ಹೆಂಡತಿ ಗಂಗಾದೇವಿ ಬರೆದಿರೋ ಪ್ರಕಾರ ತೆಂಗಿನ ಮರಗಳನ್ನ ಅರ್ಧಕ್ಕೆ ಕತ್ತರಿಸ್ಬಿಟ್ಟು ಅದರಲ್ಲಿ ಕಬ್ಬಿಣದ ಶೂಲಗಳನ್ನ ಇಟ್ಬಿಟ್ಟು ಅದರಲ್ಲಿ ಬರೀ ಮನುಷ್ಯರುಗಳ ತಲೆಬೂಡುಗಳನ್ನ ಮಾತ್ರ ನೇತಾಕ್ತಿದ್ರಂತೆ. ಊಹೆ ಮಾಡ್ಕೊಳ್ಳಿ ಎಷ್ಟು ಕ್ರೂರವಾಗಿ ಹಿಂಸೆ ಕೊಡ್ತಿರ್ತಾರೆ ಅಂತ. ಒಂದಾನೊಂದು ಕಾಲದಲ್ಲಿ ತಾಮ್ರಪಾಣಿ ನದಿನಲ್ಲಿ ಗಂಧವನ್ನ ತೇತಿದ್ರಂತೆ. ಆದ್ರೆ ಆ ದುಷ್ಟ ಜನಗಳ ಆಳ್ವಿಕೆಗೆ ಸಿಕ್ಕಾಕೊಂಡು ಆ ನದಿ ಬರೀ ಹಸುಗಳ ರಕ್ತದಿಂದ ತುಂಬ ಹೋಗಿತ್ತು. ಮತ್ತೆ ಹೆಣ್ಮಕ್ಳುಗಳ ಗೆಜ್ಜೆ ಶಬ್ದ ಕೇಳ್ತಿದ್ದಂತ ಬೀದಿನಲ್ಲಿ ಬರೀ ಕೂಗು, ಕಿರ್ಚಾಟ, ಜನಗಳ ಜೀವ ಭಯದಿಂದ ಕಿರ್ಚಾಡ್ಕೊಳ್ಳೋ ಶಬ್ದನೇ ಕೇಳಿಸ್ತಾ ಇರುತ್ತೆ. ಹೀಗೆ ಮದುರೈನಲ್ಲಿ ಇಂಥ ಕ್ರೂರ ಆಡಳಿತ ನಡೀತಾ ಇರ್ಬೇಕಾದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ಬಲಿಷ್ಠವಾದ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇರುತ್ತೆ. ಆ ಸಾಮ್ರಾಜ್ಯ ಯಾವುದು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಹರಿಹರ ಮತ್ತೆ ಬುಕ್ಕರಾಯ ಅನ್ನೋ ಇಬ್ರು ಸಹೋದರರಿಂದ ಸ್ಥಾಪನೆ ಆದಂತ ಈ ಸಾಮ್ರಾಜ್ಯ ಅತಿ ವೇಗವಾಗಿ ಎಲ್ಲಾ ಪ್ರಾಂತ್ಯದಲ್ಲೂ ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ತಾ ಇರ್ತಾರೆ. ತುಂಗಭದ್ರದಲ್ಲಿದ್ದಂತ ಆ ಸುಲ್ತಾನರನ್ನ ಅಲ್ಲಿಂದ ಓಡಿಸಿರ್ತಾರೆ ಅವರು. ಈ ವಿಷಯ ತಿಳಿದಂತ ಕೆಲವು ತಮಿಳರ ಗುಂಪು ಮದುರೈನಲ್ಲಿ ನಡೀತಿರುವಂತ ಅನ್ಯಾಯದ ಬಗ್ಗೆ, ಅಕ್ರಮದ ಬಗ್ಗೆ ಕುಮಾರ ಕಂಪನಿಗೆ ಆ ತಮಿಳರು ವಿಷಯ ಮುಟ್ಟಿಸ್ತಾರೆ. ಪಾಂಡ್ಯ ದೊರೆ ಒಂದು ಕತ್ತಿಯನ್ನು ಸಹ ಕೊಡ್ತಾನೆ. ಅಷ್ಟರಲ್ಲಿ ಬುಕ್ಕರಾಯ ತನ್ನ ಮಗನಾದಂತ ಕುಮಾರ ಕಂಪನಿಗೆ ಆಜ್ಞೆ ಮಾಡ್ತಾನೆ. ಏನಂತ, ಆ ಮದುರೈನಿಂದ ಮೊದಲು ಆ ಸುಲ್ತಾನರನ್ನ ಓಡಿಸು ಅಂತ ಹೇಳ್ತಾನೆ. ನಂತರ ಮದುರೈನ ಸುಲ್ತಾನನಿಗೂ ವಿಜಯನಗರದ ದೊರೆ ಕುಮಾರ ಕಂಪನಿಗೂ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಕುಮಾರ ಕಂಪನ ಆ ಮದುರೈ ಸುಲ್ತಾನನ ತಲೆಯನ್ನ ಕತ್ತರಿಸಿ ಸಾಯಿಸಿ ಅವನನ್ನ ಯುದ್ಧದಲ್ಲಿ ಗೆಲ್ತಾನೆ. ಮತ್ತೆ ಅಲ್ಲಿ ಹಾಳಾಗಿದ್ದಂತ ಅವ್ರ ಗ್ಲೋರಿ ಶ್ರೀರಂಗಂ ದೇವಾಲಯನ ಮತ್ತೆ ನಿರ್ಮಿಸ್ಕೊಡ್ತಾನೆ. ಅಲ್ಲಿಗೆ ಈ ಮದುರೈ ಸುಲ್ತಾನನ ಆಳ್ವಿಕೆ ಕೊನೆ ಆಗುತ್ತೆ. ಮತ್ತೆ ಇಬ್ನ ಬಟೂಟ ಕೇವಲ 3 ರಿಂದ 4 ವರ್ಷದವರೆಗೆ ಮಾತ್ರ ಅಲ್ಲಿ ನೆಲೆಸಿದ್ದ ಅಂತ ಹೇಳಲಾಗುತ್ತೆ. ಇನ್ನು ಮಿಕ್ಕುಳಿದಂತ 3-4 ದಶಕದಲ್ಲಿ ಇವರು ಯಾವ ರೀತಿ ಆಡಳಿತ ನಡೆಸಿರ್ಬೋದು ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. 13 ಮತ್ತೆ 14ನೇ ಶತಮಾನಗಳು ಭಾರತಕ್ಕೆ ನೆನಪಿಡಬೇಕಾದಂತ ಯುಗಗಳು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಮದುರೈ ಸುಲ್ತಾನರ ಆಳ್ವಿಕೆ ಕೊನೆ ಆದ್ಮೇಲೆ ಇಬ್ನ ಬಟೂಟ ಇವನನ್ನ ಸೆರೆ ಹಿಡಿದು ಸುಮಾರು ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿರ್ತಾರೆ. 1335ರಲ್ಲಿ ಆಳ್ವಿಕೆಯನ್ನ ಶುರು ಮಾಡಿದಂತ ಮದುರೈ ಸುಲ್ತಾನರು 1378ರಲ್ಲಿ ಕೊನೆಗೊಳಿಸ್ತಾರೆ. ಈ 43 ವರ್ಷಗಳಲ್ಲಿ ಸುಮಾರು 8 ಜನ ಸುಲ್ತಾನರು ಮದುರೈನ ಇತಿಹಾಸದಲ್ಲಿ ಒಂದು ಮರೆಯಕ್ಕಾಗದಿರುವಂತ ಬ್ಲಾಕ್ ಮಾರ್ಕ್ ಮಾಡಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.